Sir, I will shoot him. ವಿಧಿ ಬರೆದ ಹಣೆ ಬರಕೆ ಸಾಕ್ಷಿ ಬಂಧ, ಆ ವಿಧಿ ಮರಣದ ಮರು ಜನ್ಮಕ್ಕೆ ಸಾಕ್ಷಿ ಸ್ನೇಹ. ಒಂದು ವೇಳೆ ಸೂರ್ಯ ಯಾವುದೇ ರೀತಿ ತಪ್ಪು ಮಾಡಿದ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರು ಇಲ್ಲಿ ನೋಡು, ಇಲ್ಲಿ ಸುಡಬೇಕು, ಪ್ರಾಮಿಸ್ ಮಾಡು. ಪ್ರೀತಿಗೆ ಸಾಕ್ಷಿ ಮರೆಯದ ಸತ್ಯ ಸ್ನೇಹ, ಬಿಡದ ಧೈರ್ಯ ಸ್ನೇಹ, ಎಲ್ಲರ ಧೈರ್ಯ ಸ್ನೇಹ, ಚದುರದ ಶತಕೋಟಿ ರಾಗಗಳು, ಆ ಪಂಚಭೂತಗಳು ಈ ಸ್ನೇಹವೇ. ಕಣ ತೆರೆಸೋ ಹೃದಯ ಸ್ನೇಹ, ಬರುವ ಹೃದಯ ಸ್ನೇಹ, ತೇಲೋ ಮೇಘ ಸ್ನೇಹ, ಸುರಿಯೋ ಮಳೆಯೇ ಸ್ನೇಹ, ಅಳಿಸದ ಈ ಬಂಧ ಸ್ನೇಹ, ಮೇರು ಶಿಖರ ಸ್ನೇಹ, ಗೆಲ್ಲೋ ಗಮ್ಯ ಸ್ನೇಹ, ಕರಗದ ಕಾವ್ಯ ಸ್ನೇಹ. Apparao, sorry, Officer Che. Today is going to be the happiest birthday of my life. ನನ್ನ ಜೀವನದಲ್ಲೇ ಅತ್ಯಂತ ಖುಷಿಯ ಹುಟ್ಟಿದ ದಿನ. AK-47 ತೆಗೆಯೋ. ಮೊದಲಿಗೆ ಫೋನ್ ಮಾಡು. ಮಿಸ್ ಆಗಬಾರ್ದು. ಈ ದಿನ ನನಗೆ ಸಿಗೋ ಮೋಕ್ಷಕ್ಕಾಗಿ ಕೆಲವು ಯುಗಗಳ ನರಕವನ್ನು ಸಹಿಸಿಕೊಂಡೆ, ಜಯಿಸಿದೆ. ಫುಲ್ಲಿ ಲೋಡೆಡಾ? ಹೌದಣ್ಣ. ಲೆಫ್ಟ್ ತಗೋ. ಯಾಕೆ ಬದಲಾಯಿಸ್ದೆ? ಮೊಟ್ಟ ಮೊದಲನೇ ಸಾರಿ ಒಬ್ಬರ ಕೈಲಿ ಸೋತಿದ್ದೀನಿ. ಬರ್ತೀನಿ. ಹೋಗಿ ಬರ್ತೀನಿ. ಯುದ್ಧದಲ್ಲಿ ಸೋತೋನು ಒಂದೇ ಸಲ ಸತ್ತೋಗ್ತಾನೆ, ಪ್ರೀತಿಯಲ್ಲಿ ಸೋತೋನು ಜೀವನ ಪೂರ್ತಿ ಸಾಯ್ತಾ ಇರ್ತಾನೆ. ನಾನು ಕಳ್ಕೊಂಡ ಪ್ರೀತಿನ ಅವನು ಕಳ್ಕೋಬಾರ್ದು. ನನ್ನ ಹೆಸರು ಮಿಸ್ಟರ್ ಎಕ್ಸ್. ನಿಮ್ಮಪ್ಪ ಬದುಕಿರ್ಬೇಕಂತಂದ್ರೆ ಅವ್ನು ನನ್ನ ಹತ್ರಕ್ಕೆ ಒಂಟಿಯಾಗಿ ಬರಬೇಕು. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಟು ಮೀ. ನಾನು ಅವನಿಗೋಸ್ಕರ ಸಾಯ್ತಾ ಇಲ್ಲ. ಅವನ್ಯಾರು? ನಾನು ಆಗ್ಬೇಕು ಅನ್ಕೊಂಡಿದ್ದ ನಾನು. ನಾನ್ಯಾರು? ನಾನು ಆಗ್ಬಾರ್ದು ಅಂತ ಅನ್ಕೊಂಡಿದ್ದ ನಾನು. ಸೊ ನಾನು ಆಗ್ಬಾರ್ದು ಅನ್ಕೊಂಡಿದ್ದ ನನ್ನನ್ನ ನಾನು ಆಗ್ಬೇಕು ಅನ್ಕೊಂಡಿದ್ದ ನಾನು ಸಾಯಿಸ್ತಾ ಇದ್ದೀನಿ. ಎಷ್ಟು ದಿನ ಕಾಯ್ತಿರೋ ನನ್ನ ಸೂರ್ಯ ನನಗೆ ಬೇಕು. ಸೂರ್ಯ ಇಲ್ಲಿಲ್ಲ, ಈಗ ಅವನು ಮಿಸ್ಟರ್ ಎಕ್ಸ್. ನೆಕ್ಸ್ಟ್ ಏನ್ ಮಾಡ್ಬೇಕಮ್ಮ? ಈ ತುಪ್ಪನ ಬಿಸಿ ಮಾಡ್ಬೇಕು. ತುಪ್ಪನ ಚೆನ್ನಾಗಿ ಕಾಯಿಸ್ಬೇಕಂತೆ. ಏನ್ ಬಿಸಿ ಮಾಡ್ಬೇಕಂತೆ? ಅಮ್ಮ, ತುಪ್ಪನ ಕಾಯಿಸೋದಂದ್ರೆ ತುಪ್ಪ ಗಟ್ಟಿಯಾಗಿದೆ, ಅದಕ್ಕೆ ಅದನ್ನ ಬಿಸಿ ಮಾಡ್ಬೇಕು. ಹಲೋ, ಚೆನ್ನಾಗಿ ಕುದಿಸ್ಬೇಕಂತೆ. ಓ,
ಆಮೇಲೆ ಅಮ್ಮ ಆಮೇಲೆ ಸಿಹಿ ಅಡಿಗೆ ಮಾಡಕ್ಕೆ ಆ ತುಪ್ಪ ಬೇಕಿತ್ತು. ಹಿಟ್ಟು ಬೆಲ್ಲ ಹಾಕಿ ಸರಿಯಾಗಿ ಕೇಳಿಸ್ಕೊ. ನನಗೆ ಬಾಂಬೆಗೆ ಟ್ರಾನ್ಸ್ಫರ್ ಆಗಿದೆ, ಆದಷ್ಟು ಬೇಗ ಹೋಗ್ಬೇಕು. ಮದ್ವೆ ಆದಾಗಿಂದ ಇದೇ ಆಯ್ತು. 20 ಊರ್ ಸುತ್ತಿ ಇಲ್ಲಿಗೆ ಬಂದ್ವಿ. ನಾನು ಮಾಡುವಂತ ಕೆಲ್ಸನೇ ಆಗಿದೆ. ಈ ತರ ಕೆಲ್ಸನ ಬಿಟ್ಕೊಡತ್ತಾನೆ. ಹೌದು. ನಿನ್ನ ಹತ್ರ ಕೂತ್ಕೊಂಡು ಎಲ್ಲಾನು ಹೇಳ್ಬೇಕಾ? ಏನ್ ಮಾಡ್ತಾ ಇದೀಯ ನೀನು? ಪಾತ್ರೆ ಎಲ್ಲ ತೊಳೆದಿದ್ ಸಾಕು. ನಾನೇನ್ ತರ್ಬೇಕಂತ ನೀನ್ ಹೇಳು. ನಾನು ಹೋಗಿ ಫ್ರೆಂಡ್ಸ್ನ ಭೇಟಿಯಾಗಿ ಬರ್ತೀನಿ. ನಾನು ನನ್ನ ಚಿಕ್ಕಪ್ಪನ ಜೊತೆಗೆ ಊರಿಗೆ ಹೋಗ್ತಿದ್ದೀನಿ. ಇನ್ಮೇಲೆ ಅಲ್ಲೇ ಇರ್ತೀನಿ, ಅಲ್ಲೇ ಸ್ಕೂಲಿಗೆ ಸೇರ್ತೀನಿ. ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ. ಅಪ್ಪನಿಗೆ ಟ್ರಾನ್ಸ್ಫರ್ ಆಯ್ತು. ಅದನ್ನ ಹೇಳಕ್ಕೆ ನಿಮ್ಮ ಮನೆಗೆ ಬಂದೆ. ಮುಂಬೈಯ ತುಂಬಾ ದೂರ ಅಲ್ವಾ? ರಜೆಗೆ ಬರ್ತೀಯಾ ಇಲ್ಲಿ? ಬರೋಕೆ ಇಲ್ಲಿ ಯಾರು ಇಲ್ಲ ತಾನೇ ನನಗೆ. ಹಾಗಾದ್ರೆ ಬರಲ್ವಾ? ನೀನ್ ಕೂಡ ನನ್ ಬಿಟ್ಟು ಹೋಗ್ತೀಯಾ ಸೂರ್ಯ? ಏ ಹುಚ್ಚ, ನಾವೆಲ್ಲಿದ್ರು ಮತ್ತೆ ಭೇಟಿ ಆಗ್ತೀವಿ. ಮರ್ತೋದ್ಯಾ? ಆಫೀಸರ್ ಸೂರ್ಯ, ಆಫೀಸರ್ ಅಪ್ಪಾರಾವ್. ಛೇ, ಆಫೀಸರ್ ಚೇ ಯಾವ ಥರ ಆಫೀಸರ್ ಆಗ್ಬೇಕಂದ್ರೆ, ಒಂದು ವೇಳೆ ಆಫೀಸರ್ ಸೂರ್ಯ ಯಾವುದೇ ರೀತಿ ತಪ್ಪು ಮಾಡಿದ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ಇಲ್ಲಿ ನೋಡು, ಇಲ್ಲಿ ಸುಡಬೇಕು. ಪ್ರಾಮಿಸ್ ಮಾಡು. ನಿನ್ಗೋಸ್ಕರ ಸಿಹಿ ತಿಂಡಿ ತಂದಿದ್ದೀನಿ. ಈ ಬಾಕ್ಸ್ ತಿರ್ಗಾ ಕೊಡೋಕ್ಕಾಗಲ್ಲ. ನನ್ ನೆನಪಗೋಸ್ಕರ ಇಟ್ಕೋ. ಬರ್ತೀನಿ. ಹೋಗ್ ಬರ್ತೀನಿ. ಅಪ್ಪಾರಾವ್, ತಗೊಳ್ಳಿ ಚಿಕ್ಕಪ್ಪ. ಗೂಬ್ ನನ್ನ ಮಗನೇ, ಎಷ್ಟು ಸಲ ಹೇಳ್ಬೇಕು ಈ ತರ ತಗೊಂಡ್ ಬರ್ತೀಯಲ್ಲೋ? ಫಿಲ್ಟರ್ನೆಲ್ಲ ಹಾಳು ಮಾಡ್ಕೊಂಡು. ಅಪ್ಪರ ಟೈಮ್ ಆಯ್ತು, ಹೋಗಿ ಅಣ್ಣನ್ ಊಟ ಕೊಟ್ಬಾ. ನಾನು ಯಾವಾಗ ಸ್ಕೂಲಿಗೆ ಹೋಗೋದು? ಏನಂದೆ? ಸ್ಕೂಲ್. ನಿಮ್ಮಮ್ಮ ಇಲ್ಲಿ ಲಕ್ಷ ಬಿಟ್ಟು ಹೋಗಿದ್ದಾಳೆ. ನಿನಗ್ ತಿನ್ನೋಕ್ ಹಾಕೋದಲ್ದೆ ಸ್ಕೂಲಿಗೆ ಬೇರೆ ಸೇರಿಸ್ಬೇಕಾ? ಏ ಅಪ್ಪರ, ಬೇಗ ಬಟ್ಟೆ ವಾಶ್ ಮಾಡಿ ಸ್ಕೂಲ್ಗೆ ಹೋಗಿ ಅಣ್ಣನ್ ಕರ್ಕೊಂಬಾ. ಆಫೀಸರ್ ಚೇ ಯಾವ ಥರ ಆಫೀಸರ್ ಆಗ್ಬೇಕಂದ್ರೆ, ಏ ಅಪ್ಪರ, ಇವತ್ತು ಅಯ್ಯ 3ನೇ ದಿನಕ್ಕೆ ಕಾಲಿಡೋದ್ರಿಂದ, ಅದ್ರ ಬಗ್ಗೆ ವಿಶೇಷ ನಡೆಯೋದ್ರಿಂದ ಊರರೆಲ್ಲ ಪ್ರಸಾದನ ಸ್ವೀಕರಿಸ್ಬೇಕಂತ ಆಹ್ವಾನ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಬಂದು ಆಶೀರ್ವಾದ ಮಾಡ್ತೀರಂತ ನಾವು ಕೇಳ್ಕೊಂತ ಇದ್ದೀವಿ. ನಿನ್ನ ಹೆಸರೇನು? ಜಗವಾರ. ನಿನ್ನ ಹೆಸರೇನು? BBC. ಅದೇನ್ ಹೆಸರು? ನಾನೇ ಇಟ್ಕೊಂಡಿದ್ದೀನಿ ಸ್ಟೈಲಿಶ್ ಆಗಿ. ಮತ್ತೆ ನಿನ್ನ ಹೆಸರೇನು? ಜಗವಾರ. ನನ್ನ ಹೆಸರೇ ಬೆಟರ್ ಇದೆ. ಸ್ಕೂಲಿಗೆ ಟೈಮ್ ಆಯ್ತು. ನಾನೊಬ್ಬನು ನೀನೊಬ್ಬಳು, ಒಂದಾದರೆ ಅದು ನೀನು. ಒಬ್ಬ ರಾಜ ಒಬ್ಳು ರಾಣಿ, ಒಂದಾದರೆ ನಾನೊಬ್ಬನು. ನಿನ್ನ ಸಂತೋಷ ನನ್ನ ಸಂಗೀತ ಬೆರೆತು, ಉಲ್ಲಾಸ ನನ್ನಲ್ಲಿ ಉತ್ಸಾಹ ನೀನೇ. ನನ್ನ ಮೌನವು ನೀನೇ, ನನ್ನವಳು ನೀನೇ, ನನ್ನ ಬಂಧ ನೀನೇ, ನನ್ನ ಸ್ವಂತ ನೀನೇ. ಆಕಾಶ ನೀನೇ, ಪಾತಾಳ ನೀನೇ, ಭೂಕಂಪ ನೀನೇ, ನನ್ನ ಸ್ವರ್ಗ. ನಾನೊಬ್ಬನು ನೀನೊಬ್ಬಳು, ಒಂದಾದರೆ ಅದು ನೀನು. ಒಬ್ಬ ರಾಜ ಒಬ್ಳು ರಾಣಿ, ಒಂದಾದರೆ ನಾನೊಬ್ಬನು. ಟೈಮ್ 11:30 ಆಗಿದೆ, ಎದ್ದೇಳು. ಎಲ್ಲಿಗೆ? ಬ್ರಷ್ ಸ್ನಾನಕ್ಕಲ್ಲ, ಬಾತ್ರೂಮ್ಗೆ.
ಕಷ್ಟ ಆಗಿದೆ. ಇಡ್ಲಿ ಏನ್ ತಣ್ಣಗಿದೆ? ಇವಾಗ ಬೆಲ್ ಹೊಡಿತಲ್ಲ, ಅದು ಲಂಚ್ ಬೆಲ್ಲು. ಸ್ಕೂಲಲ್ಲಿ ಡಿಸಿಪ್ಲಿನ್, ಕಾಲೇಜಲ್ಲಿ ಅವೆಲ್ಲ ಇಲ್ಲ. ನಿನಗೇನಾಗಿದೆ? ಡ್ರೈವರ್ ಹೆಂಗೋ ಕಂಡಕ್ಟರ್ ಹಾಗೆ. ಕಂಡಕ್ಟರ್ ಅಲ್ಲ, ಕ್ಲೀನರ್. ನಮಸ್ತೆ. ಇವರೆಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಅಂದ್ರೆ ಏನೋ, ನಮ್ಮ ಟೈಮ್ ಚೆನ್ನಾಗಿರ್ಲಿಲ್ಲ, ಲೇಟ್ ಆಯ್ತು ಅಂತ ಇವ್ರ ಗುಂಪಲ್ಲಿ ಬಂದು ಬಿದ್ದಿದ್ದು. ಇವರು ಸ್ಟೂಡೆಂಟ್ಸಾ? ಒಂದ್ಸಲ ನೋಡು, ಮುಖದ ಮೇಲೆ ಮೀಸೆ ಇಲ್ಲ, ಏನಿಲ್ಲ. ಹಾಗೆ ಗ್ರೂಪು, ಗ್ಯಾಂಗು, ಫೈಟು, ಸೈಟು. ಆ ಥರದ ಎಷ್ಟೋ ಸಿನಿಮಾಗಳು ನೋಡಿದ್ದೀನಿ. 2 ವರ್ಷ ಆದ್ರೆ ಅವ್ರಿಗೆ ಅರ್ಥ ಆಗತ್ ಬಿಡು ಲೈಫ್ ಅಂದ್ರೆ ಏನು ಅಂತ. ಛೇ ಏನಿದು, ಪ್ರಿನ್ಸಿಪಲ್ ಸರ್ ಕೊಟ್ಟಿದ್ದ? ಇಲ್ಲ, ಲವ್ ಲೆಟರ್. ತಪ್ಪು ಕಣ, ಸರಿ ಮಾಡಬೇಕು ನೋಡಿ.